ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನ ಸೇರ್ತಾರಾ ಕೆಎನ್ ರಾಜಣ್ಣ ಬಗ್ಗೆ ಮಾಗಡಿಯ ಶಾಸಕ ಬಾಲಕೃಷ್ಣ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ಈ ಒಂದು ಹೇಳಿಕೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನ ಸೇರ್ತಾರಾ ಕೆಎನ್ ರಾಜಣ್ಣ ಬಗ್ಗೆ ಮಾಗಡಿಯ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನನಗಿರುವಂತ ಮಾಹಿತಿ ಪ್ರಕಾರ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕವ್ರೆ. ಬೇರೆ ಪಕ್ಷಕ್ಕೆ ಹೋಗುವ ಮುನ್ನ ನಮ್ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತವ್ರೆ. ಅವರು ಹೈಕಮಾಂಡ್ ವಿರುದ್ಧ ಮಾತನಾಡಿದ್ದಕ್ಕೆ ಅವರು ವಜಾ ಆಗಿದ್ದನ್ನುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಅವ್ರ ಭಾಷೆಗಳು ಯಾವ ರೀತಿ ಇತ್ತು, ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ? ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರು BJP ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವ್ರು ಆಡಿರ್ತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ. ನಡೆಸಲಿ, ಡೆಲ್ಲಿ ಸಮಾವೇಶ ಮಾಡ್ಲಿ ಪಾಪ. ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕ್ಕಾಯ್ತದ? ಯಾರ ಜೊತೆ ಸಂಪರ್ಕ ಮಾಡಿದ್ದಾರೆ ಸರ್? ಹೇಗೆ ನೀವು ಅವ್ರನ್ನೇ ಕೇಳಿ. ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ ಜೊತೆ ಸಂಪರ್ಕ ಮಾಡೋರು ಅಂತ ಹೇಳಿ. ಎಲ್ಲ ರೀ, ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು? BJP ನಾಯಕರಲ್ವಾ? BJP ನಾಯಕರು ರಾಜಣ್ಣ ಅವರು ಒಂದು ಮಾತು ಹೇಳೋರು, ನನಗೆ ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತೇಳಿ. ರಾಜಣ್ಣ ಅವ್ರದ್ದು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ಗೊತ್ತಾಗ್ಬೇಕಾರೆ ಅಂದ್ರೆ ಮಾತುಕತೆ ಎಲ್ಲ ಆಗಿದೆಯಾ ಸರ್? ಇನ್ನೊಂದ್ಸರಿ ಹೇಳ್ಬೇಕು ನಿಮ್ಗೆ. ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಸರ್? ಅರ್ಜಿ ಹಾಕೊಂಡಿದ್ದಾರೆ 100ಕ್ಕೆ 100 ಭಾಗ. ಇನ್ನು ಸ್ವಲ್ಪ ದಿವಸ ಕಾಯ್ದು ನೋಡಿ. ನಮ್ಮ ಸರ್ಕಾರ ಇಲ್ಲದೆ ಹೋಗಿ ಹೊಂಟೋಗ್ಬಿಡೋರು. ಸರ್ಕಾರ ಅದೇ ಅಂತ ಒಂದೇ ಕಾರಣಕ್ಕೆ ಅವರೇ ಅಷ್ಟೇ. ಇಲ್ಲಿ ಅವ್ರು ಆಗಲೇ ಒಂದು ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಒಂದು ಕಡೆ ಕೆಎನ್ ರಾಜಣ್ಣ ಅವರು ನಾನು ಮತ್ತೆ ಇದೇ ಅವಧಿಯಲ್ಲಿ ಸಚಿವ ಸಂಪುಟ ಸೇರ್ತೀನಿ ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಿದ್ರೆ, ಇತ್ತ ಶಾಸಕ ಬಾಲಕೃಷ್ಣ ಅವರವರು ಬಿಜೆಪಿಗೆ ಹೋಗ್ತಾರೆ ಅನ್ನೋದಾಗ ಹೊಸ ಬಾಂಬ್ ಹಾಕ್ತಿದ್ದಾರಲ್ಲ, ಏನು ಕತೆ ಅಂತ? ಖಂಡಿತವಾಗ್ಲೂ ಅಖಿಲೇಶ್, ಏನು ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಇವತ್ತು ಹೊಸ ಹೇಳಿಕೆಯನ್ನ ನೀಡಿರುವಂತದ್ದು. ಏನು ಪಕ್ಷದಿಂದ ವಜಾಗೊಂಡ ನಂತರ ಕೆಎನ್ ರಾಜಣ್ಣ ಅವರು ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು. ಅದಾದ ಬಳಿಕ ಈಗಾಗಲೇ ಬಿಜೆಪಿ ಸಂಪರ್ಕದಲ್ಲಿದ್ದಾರೆ. ಅವ್ರಿಗಾಗ್ಲೇ ಒಂದು ಕಾಲನ್ನ ಬಿಜೆಪಿಗೆ ಇಟ್ಟಿದ್ದಾರೆ. ನಮ್ಮ ಸರ್ಕಾರ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಅವರು ಬಿಜೆಪಿನ ಸೇರ್ಕೊಳ್ತಿದ್ರು ಅನ್ನೋ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು ಶಾಸಕ ಬಾಲಕೃಷ್ಣ ಅವರು. ಅಂದ್ರೆ ಏನು DK ಶಿವಕುಮಾರ್ ಅವರ ಒಂದು ಟೀಮ್ ನಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತಹ ಬಾಲಕೃಷ್ಣ ಅವರು ನಮ್ಮ ನಾಯಕರು. ಅಂದ್ರೆ DK ಶಿವಕುಮಾರ್ ಅವರ ಹಸ್ತಕ್ಷೇಪ ಈ ಒಂದು ಕೆಎನ್ ರಾಜಣ್ಣ ಅವರ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ. ಇದು ಹೈಕಮಾಂಡ್ ತೀರ್ಮಾನ. ಹಾಗಾಗಿ ಅವರು ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಆದ್ರೆ ಕೆಎನ್ ರಾಜಣ್ಣನವರು ಸರ್ಕಾರ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಅವರು ಬಿಜೆಪಿಯನ್ನ ಸೇರ್ಕೊಳ್ತಿದ್ರು. ಈಗಾಗಲೇ ಬಿಜೆಪಿಯ ತುಂಬಾ ಜನ ನಾಯಕರನ್ನ ಅವರು ಭೇಟಿ ಮಾಡಿದ್ದಾರೆ. ಮಾತುಕತೆ ಕೂಡ ಆಗಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಈಗ ಹೊಸ ಒಂದು ಬಾಂಬನ್ನ ಸಿಡಿಸಿರುವಂತದ್ದು. ಈಗಾಗಲೇ ಅವರು 100ಕ್ಕೆ 100 ಭಾಗ ಈಗ ಬಿಜೆಪಿಯನ್ನ ಸೇರ್ಕೊಳ್ಳೋಕೆ ಎಲ್ಲಾ ರೀತಿಯ ತಯಾರಿ ಆಗಿದೆ. ಹಾಗಾಗಿ ಅವರು ಎಲ್ಲೂ ಕೂಡ ಈ ಒಂದು ಹೇಳಿಕೆಯನ್ನ ಪಕ್ಷ ವಿರೋಧಿ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಮೊದಲಿನೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರು ಬಿಜೆಪಿಯನ್ನ ಸೇರ್ಕೊಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ರು ಅನ್ನೋದು ಕೂಡ ಹೊಸ ಹೇಳಿಕೆಯನ್ನ ನೀಡಿರುವಂತದ್ದು. ಒಟ್ಟಾರೆಯಾಗಿ ಅವರು 100ಕ್ಕೆ 100 ಭಾಗ ಈಗ ಬಿಜೆಪಿನ ಸೇರ್ಕೊಳ್ತಾ ಇದ್ದಾರೆ. ಒಂದು ಕಾಲನ್ನ ಆಗ್ಲೇ ಇಟ್ಟಿದ್ದಾರೆ. ಹಾಗಾಗಿ ಅವರ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸತ್ಯಾಸತ್ಯತೆ ಹೊರಬರುತ್ತೆ ಹಾಗೂ ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋದು ಕೂಡ ಒಂದು ಹೊಸ ಬಾಂಬನ್ನ ಸಿಡಿಸಿರುವಂತದ್ದು ಅಖಿಲೇಶ್.
ಅಂದ್ರೆ ಒಂದ್ ಕಡೆ ಈಗಾಗಲೇ ಅವ್ರು ಹೇಳ್ತಾ ಇರೋದು ನಾನು ದೆಹಲಿಗೆ ಹೋಗ್ತೀನಿ, ರಾಜಣ್ಣ ಅವರು ದೆಹಲಿ ನಾಯಕರನ್ನ ಮಾತಾಡ್ತೀನಿ, ನಾನು ವಾಪಸ್ ಬರ್ತೀನಿ ಅಂತ ಅವರು ಒಂದ್ ಕಡೆ ಹೇಳ್ತಿದ್ರೆ, ಅಭಿಮಾನಿಗಳು ಈಗಾಗಲೇ ಹೋರಾಟ ಮಾಡ್ತಿದ್ದಾರೆ. ಬಟ್ ಈಗ ಮಾಗಡಿ ಶಾಸಕರು ಈ ರೀತಿಯಾದಂತ ಹೇಳಿಕೆ ಕೊಡೋದಕ್ಕೆ ಅದಕ್ಕೆ ಹಿಂಟ್ ಏನು ಕೊಡ್ತು ಅಂತ ಈಗ ಬಿಜೆಪಿ ಕಡೆ ಒಂದು ಕಾಲಿಟ್ಟಿದ್ದಾರೆ ಅನ್ನೋದಕ್ಕೆ? ಅಖಿಲೇಶ್, ಈಗಾಗಲೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇರೋದು ಅಂದ್ರೆ ಡಿ ಕೆ ಶಿವಕುಮಾರ್ ಟೀಮ್ ಅಂಡ್ ಸಿದ್ದರಾಮಯ್ಯ ಟೀಮ್ ಅನ್ನೋದು ಕೂಡ ಮೊದಲಿನೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಎಚ್ ಸಿ ಬಾಲಕೃಷ್ಣ ಅವರು ಕೂಡ ಈ ಡಿ ಕೆ ಶಿವಕುಮಾರ್ ಅವರ ಟೀಮ್ ಅಲ್ಲಿ ಬಹಳ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತದ್ದು. ಹಾಗಾಗಿ ಅವರಿಗೆ ತಿಳಿಯುವಂತ ಮಾಹಿತಿ ಪ್ರಕಾರ ಅವರು ಸದ್ಯ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆದ್ರೆ ಒಂದ್ ಕಡೆ ರಾಜಣ್ಣವರು ಕೂಡ ನೀವು ಹೇಳಿದಾಗ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಪ್ರಭಾವನೆ ಬೀರಿ ಅವರು ಮತ್ತೆ ಸಚಿವ ಸ್ಥಾನವನ್ನ ಪಡೆಯೋದಕ್ಕೆ ಎಲ್ಲಾ ರೀತಿಯ ಒಂದು ಹೋರಾಟವನ್ನ ಮಾಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ನ ಶಾಸಕರೇ ಆದಂತ ಎಚ್ ಸಿ ಬಾಲಕೃಷ್ಣ ಅವರು, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಶಾಸಕರಾಗಿರುವಂತ ಬಾಲಕೃಷ್ಣ ಅವರು ಈ ರೀತಿಯ ಒಂದು ಹೇಳಿಕೆ ಯಾವ ಮಟ್ಟಕ್ಕೆ ಪಕ್ಷದಲ್ಲಿ ಮುಜುಗರವನ್ನು ತರುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಧನ್ಯವಾದಗಳು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ.